ಅಡ್ಡ ಮತದಾನ ಯಾರು ಮಾಡಿದರು ಅದರಷ್ಟೇ ಅಥವಾ ಅದಕ್ಕಿಂತ ಒಂದು ಗುಲಗಂಜಿ ತೂಕ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಮಾಡಿದರು ಗೊತ್ತಿಲ್ಲ. ಇವ್ರು ಏನು ತಿಳ್ಕೊತಾರೋ ಏನು ರಿಪೋರ್ಟ್ ಕೊಡ್ತಾರೋ ನೋಡೋಣ. ಬಿ ಜೆ ಪಿದ ಬಗ್ಗೆ ಹೇಳಿದೆ ನಾನು. ಜೆ ಡಿ ಎಸ್ದು ಹಾಗೆ. ಜೆ ಡಿ ಎಸ್ನವ್ರಿಗೆ ಅಯ್ಯೋ ಬಿಡ್ರಿ ಸರ್, ನಮ್ಮ 1997ಇಂದನೇ ಆಗ್ತಾ ಬರ್ತಿಲ್ವಾ ಇದು ಅಂತ. 1997ರಿಂದಲೂ ಜೆ ಡಿ ಎಸ್ನಲ್ಲಿ ಗೆಲ್ಲೋದು, ಕಾಂಗ್ರೆಸ್ಸಿಗೆ ಹೋಗೋದು, ಕೆಲವು ಸಲ ಬಿ ಜೆ ಪಿಗೂ ಬಂದರು, ನಡೀತಾನೇ ಇದೆ ಬಿಡಿ ಅಂತ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ದಿಲ್ಲಿ ರಾಜಕಾರಣಕ್ಕೆ ಹೋದ ನಂತರ ಪಕ್ಷದ ಮೇಲಿನ ಹಿಡಿತ ಕಡಿಮೆ ಆಗಿದೆಯಾ, ಶಾಸಕರುಗಳಿಗೆ ಟೈಮ್ ಕೊಡೋದಕ್ಕಾಗ್ತಿಲ್ವಾ ನೋಡಿ. ಇಲ್ಲಿ ಎಲ್ಲದರ ಜೊತೆಗೆ ಇನ್ನೊಂದು ಲೆಕ್ಕಾಚಾರವೂ ಇದೆ. ತಮ್ಮ ರಾಜಕೀಯ ಭವಿಷ್ಯದ ಚಿಂತೆ ಇರುತ್ತೆ ಜೆ ಡಿ ಎಸ್ನಿಂದ ಗೆದ್ದಿರುವ ಶಾಸಕರುಗಳಿಗೆ. ಇವರು ಕಾಂಗ್ರೆಸ್ನವ್ರು ಎಷ್ಟು ಚಂದ ಕ್ಯಾಲ್ಕುಲೇಟ್ ಮಾಡಿ, ಡಿ ಕೆ ಶಿವಕುಮಾರ್ ಅವರು ಎಷ್ಟು ಚಂದ ಕ್ಯಾಲ್ಕುಲೇಟ್ ಮಾಡಿ ಯಾರು ಓಟ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಅವ್ರ ಕ್ಷೇತ್ರದ ಸಿಚುವೇಶನ್ ಏನಿದೆ, ಅವರು ಮುಂದಿನ ಎಲೆಕ್ಷನ್ಗೆ ನಮ್ಮ ಕ್ಯಾಂಡಿಡೇಟ್ ಆಗಬಹುದಾ. ಈಗ ಬಿ ಜೆ ಪಿ ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ ಅಂದರೆ ಅಲ್ಲಿ ಕಾಂಗ್ರೆಸ್ನವ್ರು ಸೋತಿದ್ದಾರೆ ಅಂತ ತಾನೇ ಅರ್ಥ. ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ವೀಕ್ ಇದ್ದಾರಾ, ಜಾತಿ ರಾಜಕಾರಣ ಹೆಂಗಿದೆ, ಎಲ್ಲ ಲೆಕ್ಕ ಹಾಕಿ ಓಟ್ ಹಾಕ್ಸ್ಕೊಂಡಿರೋದು. ಅವರ ಕ್ಷೇತ್ರಗಳಿಗೆ ಅನುದಾನ ಜಾಸ್ತಿ ಕೊಟ್ಟು 2028ರಲ್ಲಿ ಬರ್ರಪ್ಪ ಟಿಕೆಟ್ ಕೊಡ್ತೀವಿ ಅಂದರೆ ಮುಗಿದೋಯ್ತು. ಆ ಲೆಕ್ಕಾಚಾರ ಕಾಂಗ್ರೆಸ್ನವರಿಗಿದೆ. ಅಮಿತ್ ಶಾ ಅವರನ್ನು ಫೋನ್ ಮಾಡಿದ್ರಂತೆ ಕುಮಾರಸ್ವಾಮಿ ಅವರಿಗೆ, ಯಾಕೆ ಹಿಂಗಾಯಿತು, ನಮ್ಮ ಮೈತ್ರಿಯಲ್ಲಿ ಇದ್ರ ಕಾರಣಕ್ಕೆ ಬಿರುಕಾಗಬಾರ್ದು, ಅದು ಇದು ಎಲ್ಲ ಮಾತಾಡಿದ್ರಂತೆ. ಡಿ ಕೆ ಇವರು ಕುಮಾರಸ್ವಾಮಿ ಅವರು ಅವತ್ತೊಂದು ಮೀಟಿಂಗು ಕರೆದಿದ್ರು ಶಾಸಕರುಗಳದ್ದು. ಜಿ ಟಿ ದೇವೇಗೌಡರು ಬಿಟ್ಟರು ಉಳಿದ್ರೆಲ್ಲ ಬಂದ್ರಂತೆ. 18 ಶಾಸಕರುಗಳ ಪೈಕಿ 17 ಶಾಸಕರು ಸಭೆಗೆ ಬಂದಿದ್ದಾರೆ. ಕೆಲವರು ಹೇಳಿದ್ದು ಕುಮಾರಸ್ವಾಮಿ ಅವರು ಬಹಳ ಆಕ್ರೋಶಭರಿತರಾಗಿ ಮಾತಾಡಿದ್ರಂತೆ ಮೀಟಿಂಗಲ್ಲಿ ಅಂತ. ಇನ್ನೊಂದು ಸೋರ್ಸ್ ಹೇಳ್ತಾ ಇದೆ ಬಹಳ ಕಾಮ್ ಆಗಿದ್ರಂತೆ. ಇಂಥ ಸಿಚುವೇಶನ್ ಭಾಳ ನೋಡಿದ್ದೀನಿ ರೀ ನಾನು. ನನಗೆ ಗೊತ್ತು ನಿಮ್ಮ ಪೈಕಿ ಯಾರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀರಿ ಅಂತ ನನಗೆ ಗೊತ್ತು. ನಾನು ಹೆಸರು ಹೇಳಿ ನಿಮಗೆ ಮುಜುಗರ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲೊಂದು ಮನವಿ ಮಾಡಿಕೊಳ್ತೀನಿ, ಬಿಟ್ಟು ಹೋಗೋದಿದ್ರೆ ಈಗಲೇ ಬಿಟ್ಟು ಹೋಗ್ಬಿಡಿ. ನಾನು ನಿಮ್ಮ ಕ್ಷೇತ್ರಗಳಲ್ಲಿ ಬೇರೆ ಅಭ್ಯರ್ಥಿಯನ್ನು ರೆಡಿ ಮಾಡಬೇಕು ಮುಂದಿನ ಎಲೆಕ್ಷನ್ಗೆ. ನನಗೊಂದು ದಾರಿ ಮಾಡಿಕೊಟ್ಟಂಗಾಗತ್ತೆ ನೀವು ಅಂತೆಲ್ಲ ಮಾತಾಡಿದ್ರಂತೆ ಕುಮಾರಸ್ವಾಮಿ ಅವರು. ಭಾಳ ಕಾಮಾಗಿ ಮಾತಾಡಿದ್ರು ಅಂತಲೂ ಇನ್ನೊಂದು ಸೋರ್ಸ್ ಹೇಳ್ತಾ ಇದೆ. 18 ಶಾಸಕರುಗಳ ಪೈಕಿ 17 ಶಾಸಕರು ಬಂದಿದ್ದರು. ಕುಮಾರಸ್ವಾಮಿ ಅವರು ಮಾತಾಡುವಾಗ ಜಿ ಟಿ ದೇವೇಗೌಡರು ಅಂದಿದ್ದಕ್ಕೆ ಅವ್ರ ಹೆಸರೇ ಹೇಳಬೇಡಿ ನಾನು ಮುಂದೆ ಅಂದ್ಬಿಟ್ರು. ಅವ್ರ ಹೆಸರೇ ಹೇಳಬೇಡಿ ನಾನು ಮುಂದೆ ಅಂತ. ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿತ್ತು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿ. ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಹೊಸಬ್ರು ಬರ್ತಾರೆ, ಅದೇನೋ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ಒಬ್ಬ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾರು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನ ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಪಾಪ ಅದು ದೊಡ್ಡ ಗೌಡ್ರದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವ್ರಲ್ಲ, ಆ ನಂಬಿಕೆ ಏನು ಅಂತಕ್ಕಂಥದ್ದು ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ. ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷದ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಣದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ.
ಅದರಿಂದ ನಾನು ರಾಜಕಾರಣಕ್ಕೆ ಹೊಸ್ದಾಗಿ ಬರಬೇಕು. ಉಳಿದಂತೆ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು? ತುಂಬ ಹೆಸರುಗಳು ಓಡಾಡ್ತಾ ಇದ್ದಾವೆ. ನಮ್ಮ ವಾಟ್ಸಪ್ ಓಪನ್ ಮಾಡಿದ್ರಂತೂ ಬರೀ ಲಿಸ್ಟೇ ಲಿಸ್ಟು 11 ಅಡ್ಡ ಮತದಾನ ಆಗಿದೆ. ಒಂದು 30 ಹೆಸರು ನನ್ನ ಹತ್ರ ಇದ್ದಾವೆ, ಇಂಥವ್ರು ಮಾಡಿದ್ರು ಅಂತ. ಬಟ್ ಲಾಜಿಕ್ಗೆ ಕೆಲವೊಂದು ಸೆಟ್ ಆಗ್ತವೆ. ಇದಾಗಿರ್ಬೋದು. ಕೆಲವು ಮಾಧ್ಯಮಗಳಲ್ಲಿ ಹೆಸರುಗಳನ್ನು ಹಾಕಿದ್ರು, ನಾವು ಹಾಕಿಲ್ಲ ಹೆಸರುಗಳನ್ನು, ಇವರು ಮಾಡಿದ್ದಾರೆ ಅಂತ. ರಹಸ್ಯ ಮತದಾನ ರೀ ಅದು, ರಹಸ್ಯ ಮತದಾನಪ್ಪ. ಈಗ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ ಬಂದು ನಮ್ಮನ್ನೇನು ಬಿ ಜೆ ಪಿಯವ್ರು ಕೇಳಿಲ್ಲ, ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀವಿ ಅಂದರು. ಅವರು ಕಾಂಗ್ರೆಸ್ ಲೆಕ್ಕಕ್ಕೆ ಸೇರಿಸಿದ್ದೀವಿ ಅವ್ರು 2 ಓಟನ್ನು. ಉಳಿದವರು ಯಾರ್ಯಾರ ಹೆಸರುಗಳ ಕೆಲವು ಮಾಧ್ಯಮಗಳಲ್ಲಿ ಬಂತು ಅವರ ಪೈಕಿ ಕೆಲವರು ಬಂದು ಸ್ಪಷ್ಟೀಕರಣ ಕೊಟ್ಟರು. ಬೈರತಿ ಬಸವರಾಜು, ಚಂದ್ರು ಲಮಾಣಿ, ಕೃಷ್ಣ ನಾಯಕ್, ಹೂವಿನಡಗಲಿ MLA, ಮಂಜುನಾಥು JDSನ ಹನೂರು MLA, ಬೇಲೂರು ಸುರೇಶ್ ಅವರು ಅನೇಕರು ಬಂದು ಸ್ಪಷ್ಟೀಕರಣ ಕೊಟ್ಟರು. ಕೇಳಿಸ್ಕೊಳ್ಳಿ. ಪಕ್ಷ ಏನು ನನಗೆ ಆದೇಶ ಕೊಟ್ಟಿದ್ದರು, ಯಾರಿಗೆ ಮತದಾನ ಮಾಡಬೇಕು ಅಂತೇಳಿ ನನಗೆ ಚೀಟಿಯನ್ನು ಕೊಟ್ಟಿದ್ದರು, ಅದರ ಪ್ರಕಾರ ನಾನು ಹೋಗಿದ್ದೀನಿ, ಮತದಾನ ಮಾಡಿದ್ದೀನಿ. ಇದು ಎಲ್ಲೋ ಒಂದು ಕಡೆ ಒಂದು ಷಡ್ಯಂತ್ರ ನಡೀತಾ ಇದೆ. ಯಾರೂ ನನಗೆ ಫೋನ್ ಮಾಡಿಲ್ಲ. ನನಗೆ ಫೋನ್ ಮಾಡೋಕ್ಕೆ ನನ್ನ ಹತ್ರ ಫೋನ್ಗಳೇ ಇಲ್ಲ. ನಾನು ತಪ್ಪು ಮಾಡಿದರೆ ನಾನು ಭಯಪಡಬೇಕಾದಂಥ ವಾತಾವರಣ ಇತ್ತು. ನಾನು ಯಾವುದೂ ತಪ್ಪು ಮಾಡಿಲ್ಲ. ಖಂಡಿತವಾಗಿ ಯಾರೇ ಆಗಲಿ ಒಂದು ಪಕ್ಷದ ಛತ್ರಿ ಅಡಿಯಲ್ಲಿದ್ದಾಗ ನಾವು ಯಾವುದೂ ಕೂಡ ತಪ್ಪನ್ನು ಮಾಡಬಾರ್ದು. ಕ್ಷೇತ್ರದಲ್ಲಿಯೂ ಸಹಿತ ನಮಗೆ ಒಂದು ಥರ ಮುಜುಗರ ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಮಗೆ NDA ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದರು. ಅದರಂತೆ ಪ್ರಾಮಾಣಿಕವಾಗಿ ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ NDA ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಿಲ್ಲದೇ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪಟ್ಟಿಯನ್ನು ಕೊಡೋಕ್ಕಿಂತ ಮುಂಚೆನ ದಯವಿಟ್ಟು ಅದನ್ನು ಹರಿದಿಡಬೇಡಿ. ಯಾಕಂದರೆ ನಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 32 ವಯಸ್ಸಿನಲ್ಲಿ ನನ್ನ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ನಮಗೆ ರಾಜಕೀಯಕ್ಕೆ ತಂದು ಮೊದಲನೇ ಬಾರಿಗೆ ನಾವು ಶಾಸಕರಾಗಿದ್ದೀವಿ. ನಾವು ಕೂಡ ಮೊದಲ ಬಾರಿಗೆ ಶಾಸಕರು. ನಮ್ಮದೇ ಆದಂಥ ಕನಸುಗಳಿದ್ದಾವೆ. ಕ್ಷೇತ್ರದ ಜನತೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ನಮಗೆ NDA ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಪಕ್ಷದ ನಿರ್ದೇಶನಂತೆ ಇದ್ದೀವಿ. ಈಗ ಆತ್ಮಸಾಕ್ಷಿ ನಾನು ಏನು ಹೇಳ್ಬವ್ರೆ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನಾನು ಹೆಚ್ಚು ಒಂದು ಒಡನಾಟ ಇಟ್ಕೊಂಡು ಅಲ್ಲಿ ಕೆಲಸ, ಕುಮಾರಣ್ಣವ್ರಿಗೂ ವಿಷಯ ಗೊತ್ತಿದೆ. ಸೊ ಕೆಲಸ ಆಗಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಹೈಕಮಾಂಡ್ ಯಾರು ಏನಿದ್ದಾರೆ ಅದನ್ನೆಲ್ಲ ಒಂದು ತೀರ್ಮಾನ ತೊಗೊಂಡು ಏನು ಮಾಡಬೇಕು ಮಾಡ್ತಾರೆ. ಪಕ್ಷವಾಗಿ ಸಾಹೇಬ್ರು ಯಾವ ರೀತಿ ಅದನ್ನು ಹೇಳಿದ್ದಾರೆ ಅದನ್ನು ಏನೇನು ಮಾಡಬೇಕು ಮಾಡಿದ್ರು. ಈ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದನ್ನು ಕೆಲವು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಅಡ್ಡ ಮತದಾನವನ್ನು ಮಾಡಿಲ್ಲ. ಯಾವುದೇ ಕಾರಣದಿಂದ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘ ಪರಿವಾರದಿಂದ ಬಂದಂಥವನು, ಪಕ್ಷದೇ ಭಾವನೆ, ತಾಯಿನೇ ಪಕ್ಷ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾನು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾನು ಬೇಲೂರು ವಿಧಾನಸಭಾ ಕ್ಷೇತ್ರದ ಚನ್ನಕೇಶವನ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಮುಖಂಡರ ಆಶೀರ್ವಾದದಿಂದ, ನಮ್ಮ ಯಡಿಯೂರಪ್ಪನವರ ಆದಿಯಾಗಿ, ಮೋದಿಯವರ ಆದಿಯಾಗಿ, ನಮ್ಮ ಸಂಘಟನೆ ಸಂತೋಷ್ಜಿಯವರ ಆದಿಯಾಗಿ, ಜೊತೆಯಲ್ಲಿ ಮತದಾರರ ಆಶೀರ್ವಾದದಿಂದ ನಾನು ಜಯವನ್ನು ಗಳಿಸಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.